ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ತನಿಖಾ ತಂಡ ಫೀಲ್ಡ್ಗಿಳಿದಿದೆ. ಸದ್ಯ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ. ದೂರುದಾರನನ್ನ ಕರೆದುಕೊಂಡು ಹೋಗಿ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದ್ದು, ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಬಳಿ ಮುಂದುವರೆದಿದೆ ಮಹಜರು ಕಾರ್ಯ. ಗುಡ್ಡ ಪ್ರದೇಶದಲ್ಲಿ ಸ್ಥಳ ಮಹಜರನ್ನ ನಡೆಸಲಾಗ್ತಾ ಇದೆ. ಎಸ್ಐಟಿ ಅಧಿಕಾರಿ ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ಮಹಜರು ಕಾರ್ಯವನ್ನ ಮಾಡಲಾಗ್ತಾ ಇದ್ದು, ಸದ್ಯ ದೂರುದಾರನ ವಕೀಲರನ್ನ ನೇತ್ರಾವತಿ ನದಿ ತೀರದಲ್ಲೇ ಪೊಲೀಸರು ನಿಲ್ಲಿಸಿದ್ದಾರೆ. ಉಳಿದಂತೆ ಎಲ್ಲ ಆತನ ಹೇಳಿಕೆಗಳನ್ನ ಮತ್ತು ಆತ ತೋರಿಸುವಂತಹ ಸ್ಥಳಗಳನ್ನ ರೆಕಾರ್ಡ್ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಇವತ್ತು ದೂರುದಾರನನ್ನ ಸ್ಥಳಕ್ಕೆ ಕರೆದುಕೊಂಡು ಹೋಗಲಾಗಿತ್ತು. ನೇತ್ರಾವತಿ ಸ್ನಾನಘಟ್ಟದಲ್ಲಿ ತಾನು ಎಲ್ಲೆಲ್ಲಿ ಶವಗಳನ್ನ ಹೂತಿಟ್ಟಿದ್ದೀನಿ ಅನ್ನೋದರ ಬಗ್ಗೆ ಆತ ಮಾಹಿತಿಯನ್ನ ನೀಡ್ತಾ ಇದ್ದು, ಆ ಎಲ್ಲ ಮಾಹಿತಿಗಳನ್ನ ಈಗ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಸದ್ಯ ನಿನ್ನೆ 2 ದಿನಗಳ ಕಾಲ ವಿಚಾರಣೆಯನ್ನ ನಡೆಸಲಾಗಿತ್ತು. ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳಲಾಗಿತ್ತು. ಇವತ್ತು ಸ್ಪಾಟ್ ಮಹಜರಿಗೆ ಕರೆದುಕೊಂಡು ಹೋಗಿದ್ದಾರೆ. ಆತ ಎಲ್ಲೆಲ್ಲಿ ಜಾಗವನ್ನ ತೋರಿಸ್ತಾರೆ, ಇಲ್ಲೆಲ್ಲಿ ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಅದೆಲ್ಲವನ್ನು ಕೂಡ ಈಗ ಕ್ಯಾಪ್ಚರ್ ಮಾಡಿಕೊಳ್ಳುವ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಮತ್ತು ಆತ ತೆಗೆದುಕೊಂಡು ಬಂದಂತಹ ತಲೆಬುರುಡೆ ಎಲ್ಲಿತ್ತು, ಎಲ್ಲಿಂದ ಹೊರಕ್ಕೆ ತೆಗೆಯಲಾಗಿತ್ತು, ಅದೆಲ್ಲದರ ಮಾಹಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ಕಲೆ ಹಾಕಲಾಗ್ತಾ ಇದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಶವಗಳನ್ನ ಹೂತಿಟ್ಟಿದ್ದಾಗಿ ಆತ 14 ವರ್ಷಗಳ ಹಿಂದಿನ ವಿಚಾರವನ್ನ ಇವತ್ತು ಎಲ್ಲೆಲ್ಲಿ ಅನ್ನೋದನ್ನ ಖುದ್ದು ತೋರಿಸಲಿಕ್ಕೆ ಹೊರಟಿದ್ದಾರೆ. ನೀವು ನನ್ನನ್ನು ಕರ್ಕೊಂಡು ಹೋದ್ರೆ ನನಗೆ ಎಲ್ಲಾ ರೀತಿಯ ಭದ್ರತೆಗಳನ್ನ ಒದಗಿಸಿದ್ರೆ ನಾನು ಆ ಸ್ಪಾಟ್ಗಳನ್ನ ತೋರಿಸ್ತೀನಿ, ಶವಗಳನ್ನ ಹೊರ ತೆಗಿತೀನಿ ಅಂತ ಕೂಡ ಆತ ಹೇಳಿದ್ರು. ಅದರಂತೆ ಇವತ್ತು ಮಹಜರು ನಡೆಸಲಾಗ್ತಾ ಇದೆ. ಎಸ್ಐಟಿ ಅಧಿಕಾರಿಯಾಗಿರುವ ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ಮಹಜರು ಕಾರ್ಯವನ್ನ ಮಾಡಲಾಗ್ತಾ ಇದೆ. ಇನ್ನು ಅವರ ಜೊತೆಗೆ ವಕೀಲರನ್ನು ಕೂಡ ಕರೆದುಕೊಂಡು ಹೋಗಿದ್ರು. ಆದರೆ ವಕೀಲರನ್ನ ಸದ್ಯ ನೇತ್ರಾವತಿ ತೀರದಲ್ಲೇ ನಿಲ್ಲಿಸಿದ್ದಾರೆ ಪೊಲೀಸರು. ಯಾಕಂದ್ರೆ ಆ ವ್ಯಕ್ತಿಯಿಂದ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳೋ ಹೊತ್ತಿನಲ್ಲಿ ಯಾರು ಕೂಡ ಜೊತೆಯಲ್ಲಿ ಇರಕೂಡದು ಅನ್ನುವಂಥ ಹಿನ್ನೆಲೆಯಲ್ಲಿ ಆತ ತೋರಿಸುವಂತಹ ಪ್ರತಿಯೊಂದು ಸ್ಪಾಟ್ಗಳನ್ನು ಕೂಡ ಎಳೆಯಾಗಿ ರೆಕಾರ್ಡ್ ಮಾಡಿಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಬಹುತೇಕ ಜಾಗಗಳನ್ನ ಆತ ತೋರಿಸ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಹೇಳಿದ್ದು 1-2 ಶವಗಳಲ್ಲ, ನೂರಾರು ಶವಗಳನ್ನ ನನ್ನ ಕೈಯಾರೆ ಹೂತಿಟ್ಟಿದ್ದೀನಿ ಅಂತ. ಅದನ್ನ ಈಗ ಜಸ್ಟ್ ಅವ್ರು ಎಲ್ಲೆಲ್ಲಿ ಅನ್ನೋದನ್ನ ತೋರಿಸೋದನ್ನ ರೆಕಾರ್ಡ್ ಮಾಡ್ಕೊಳ್ತಾರೆ. ಅದಾದ ನಂತರದಲ್ಲಿ ಅದನ್ನ ತೆಗೆಯುವಂತಹ ಕೆಲಸವನ್ನು ಕೂಡ ಮಾಡಲಾಗತ್ತೆ. ಆ ನಂತರ ಅವರು ತೋರಿಸಿದ ಜಾಗದಲ್ಲಿ ಶವಗಳು ಸಿಗುತ್ವಾ ಇಲ್ವಾ, ಏನಾಗುತ್ತೆ ಅನ್ನೋದು ಮುಂದುವರೆದಂತಹ ಬೆಳವಣಿಗೆಗಳು, ಮುಂದುವರೆದಂತಹ ತನಿಖೆಯಲ್ಲಿ ನಡೆಯುವಂತಹ ಕಾರ್ಯ. ಇವತ್ತು ಧರ್ಮಸ್ಥಳದ ಆ ಸ್ಪಾಟ್ನಲ್ಲಿ ಆಗ್ತಾ ಇರುವಂತಹ ಮಹಜರು ಕಾರ್ಯ, ಮೇಜರ್ ಆಪರೇಷನ್ ಇವತ್ತು ನಡೀತಾ ಇದೆ. ವಕೀಲರನ್ನ ಅಲ್ಲಿಯೇ ನಿಲ್ಲಿಸಿದ್ದಾರೆ. ಕೇವಲ ದೂರುದಾರನನ್ನ ಮಾತ್ರ ಕರೆದುಕೊಂಡು ಹೋಗಿದ್ದಾರೆ. ಕಳೆದ 2 ದಿನಗಳ ಅವಧಿಯಲ್ಲಿ ಸುಮಾರು 14 ಗಂಟೆಗಳ ಕಾಲ ದೂರುದಾರ ಅನಾಮಿಕನ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳಲಾಗಿತ್ತು. ಆತ ಯಾಕೆ 14 ವರ್ಷ ಅಂದ್ರೆ 2014ರ ನಂತರದಲ್ಲಿ ಊರು ಬಿಟ್ಟಿದ್ರು, ಎಲ್ಲಿ ಹೋಗಿ ಸೇರ್ಕೊಂಡಿದ್ರು, ಅವರಿಗೆ ಯಾರು, ಅವರ ಕುಟುಂಬಸ್ಥರು ಯಾರ್ಯಾರು ಈಗ ಜೊತೆಯಾಗಿದ್ದಾರೆ, ಅವರ ಜೊತೆಗೆ ಹೋಗ್ಲಿಕ್ಕೆ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಒಪ್ಪಿಕೊಂಡಿದ್ರ, ಈ ಹಿಂದೆ ಅವ್ರ ಮೇಲೆ ಬಲವಂತವಾಗಿ ಶವಗಳನ್ನ ಹೂಳುವಂತೆ ಒತ್ತಡವನ್ನು ತಂದಂತಹ ಆ ಮೇಲ್ವಿಚಾರಕ ಯಾರು, ಅವರು ಬದುಕಿದ್ದಾರಾ ಸತ್ತಿದ್ದಾರಾ, ಮತ್ತು ಅವರ ಮಾಹಿತಿಯನ್ನ ಕೊಡ್ಲಿಕ್ಕೆ ಸಾಧ್ಯನಾ, ಈಗಲೂ ಕೂಡ ಅವ್ರು ಎಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ, ಮತ್ತು ನೀವು ಊರು ಬಿಟ್ಟು ಹೋದ ನಂತರದಲ್ಲಿ, ರಾಜ್ಯ ತೊರೆದು ಹೋದ ನಂತರದಲ್ಲಿ ನಿಮಗೇನಾದರೂ ಬೆದರಿಕೆಗಳು ಬಂದಿದ್ವಾ, ನಿಮ್ಮನ್ನು ಯಾರಾದರೂ ಸಂಪರ್ಕ ಮಾಡಿದ್ರಾ, ಹೀಗೆ 10 ಪ್ರಶ್ನೆಗಳನ್ನ ಕಳೆದ 2 ದಿನಗಳ 14 ಗಂಟೆಗಳ ವಿಚಾರಣೆಯಲ್ಲಿ ಮಾಹಿತಿ ಸಂಗ್ರಹ ಮಾಡುವಂತಹ ಕೆಲಸವನ್ನ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಖುದ್ದು ಎಸ್ಐಟಿಯ ಮುಖ್ಯಸ್ಥರಾಗಿರುವಂತಹ ಪ್ರಣಾಮ್ ಮೊಹಂತಿ ಅವರೇ ವಿಚಾರಣೆಯನ್ನ ನಡೆಸಿದ್ರು. ನೇತ್ರಾವತಿ ಸ್ನಾನಘಟ್ಟದಲ್ಲಿ ಸತತ 2 ಗಂಟೆಗಳ ಕಾಲ ಸ್ಥಳ ಮಹಜರನ್ನ ಎಸ್ಐಟಿ ತನಿಖಾ ತಂಡ ಮಾಡಿದೆ. ಶವ ಹೂತಿಟ್ಟ ಸ್ಥಳವನ್ನ ದೂರುದಾರ ತೋರಿಸಿದ್ದಾರೆ. ದೂರುದಾರನ ಬಳಿ ಶವಗಳನ್ನ ಹೂತಿಟ್ಟ ಬಗ್ಗೆ ವಿವರಣೆಯನ್ನ ಪಡ್ಕೊಂಡಿದೆ ಎಸ್ಐಟಿ. ನೇತ್ರಾವತಿ ಸ್ನಾನಘಟ್ಟ ತಟದಲ್ಲಿ ನಡೆದಂತಹ ಒಂದು ಶೋಧ ಕಾರ್ಯ ಅಂತ್ಯವಾಗಿದೆ. 2 ಗಂಟೆಗಳ ಕಾಲ ಶೋಧವನ್ನ ನಡೆಸಲಾಗಿದೆ. ಎಲ್ಲೆಲ್ಲಿ ತಾನು ಶವಗಳನ್ನ ಹೂತಿಟ್ಟಿದ್ದೀನಿ ಅನ್ನೋದರ ಬಗ್ಗೆ ಅನಾಮಿಕ ದೂರುದಾರ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆ ಸ್ಪಾಟ್ಗಳನ್ನ ತೋರಿಸಿದ್ದಾರೆ.
ಆ ಸಂಧಿ ಪಂದಿ ಎಲ್ಲ ಕಡೆಗಳು ಹೋಗಿ ಇಲ್ಲಿಲ್ಲೇ ನಾನು ಶವಗಳನ್ನು ಹೂತಿಟ್ಟಿದ್ದೆ ಅಂತ ಬಹಳ ಸ್ಪಷ್ಟವಾಗಿ ತೋರಿಸ್ತಾ ಇರೋದು ಕೂಡ SIT ತನಿಖಾ ತಂಡ ರೆಕಾರ್ಡ್ ಮಾಡಿಕೊಂಡಿದೆ. ಎಲ್ಲ ಒಂದು ಇವರು ಎಲ್ಲೆಲ್ಲಿ ಹೋಗ್ತಾರೆ ಏನು ಎಲ್ಲವನ್ನೂ ಕೂಡ ವಿಡಿಯೋ ಚಿತ್ರೀಕರಣವನ್ನು ಕೂಡ ಮಾಡ್ಕೊಳ್ತಾರೆ. ಅನಂತರದಲ್ಲಿ ಆ ಜಾಗ ಏನಿದೆ ಆ ಜಾಗದಲ್ಲಿ ಯಾವಾಗ ಆ ಮಣ್ಣು ಹೇಗಿದೆ, ಸಮತಟ್ಟಾಗಿದೆಯಾ, ಅದ್ರ ಮೇಲೆ ಗಿಡಗಂಟೆಗಳು ಬೆಳ್ಕೊಂಡಿವ್ಯಾ, ಅದೆಲ್ಲವನ್ನು ಕೂಡ ನೋಡ್ತಾರೆ. ಅದು ಎಷ್ಟು ವರ್ಷಗಳ ಅವಧಿಯಲ್ಲಿ ಆ ಗಿಡಗಳು ಬೆಳೆದಿದೆ, ಇತ್ತೀಚಿನ ದಿನಗಳಲ್ಲಿ ಏನಾದರೂ ಇತ್ತೀಚಿನ ವರ್ಷಗಳಲ್ಲಿ ಏನಾದರೂ ಗಿಡಗಳು ಬೆಳ್ಕೊಂಡಿರೋದಾದ್ರ ಮೇಲೆ ಇತ್ತೀಚೆಗೆ ಮಣ್ಣು ಹಾಕಿರುವಂತಹ ಪ್ರಮೇಯ ಏನಾದರೂ ಕಾಣಿಸುತ್ತಾ, ಇದೆಲ್ಲವೂ ಕೂಡ ಸಹಜವಾಗಿ ತನಿಖೆಯ ಹಂತದಲ್ಲಿ ಕೆಲವೊಂದಷ್ಟು ಅನುಮಾನದ ಜೊತೆಗೆ ಆ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ನಡೆಸಲಾಗುತ್ತೆ. ಈಗ ಅವ್ರು ತೋರಿಸುವಂತಹ ಜಾಗಗಳು ಬಹಳ ಮುಖ್ಯವಾಗುತ್ತೆ. ಯಾಕಂದರೆ ನೂರಾರು ಶವಗಳನ್ನು ನಾನು ಈ ಭಾಗದಲ್ಲಿ ಊತಿಟ್ಟಿದ್ದೀನಿ, ನನ್ನ ಮನಸ್ಸಿಲ್ಲದಿದ್ರೂ ಕೂಡ ಒಲ್ಲದ ಮನಸ್ಸಿನಲ್ಲಿ ನಾನು ಈ ಪಾಪಕೃತ್ಯವನ್ನು ಮಾಡಿದ್ದೀನಿ, ನನಗೆ ಪಶ್ಚಾತ್ತಾಪ ಕಾಡ್ತಾ ಇದೆ, ಆ ಕಾರಣಕ್ಕಾಗಿ ಇದನ್ನು ನಾನು ಹೊರಗೆ ತೆಗಿತೀನಿ, ನನಗೆ ಅವಕಾಶ ಮಾಡಿಕೊಡಿ ಈ ಸತ್ಯವನ್ನು ಬಯಲು ಮಾಡಲಿಕ್ಕೆ ಅನ್ನುವಂತಹ ಮನವಿಯನ್ನು ದೂರಿನ ಆಧಾರದ ಮೇಲೆ ಅವ್ರು ಕೊಟ್ಟಿದ್ರು. ಆ ದೂರನ್ನು ಆಧರಿಸಿ ಈಗ SITಯನ್ನು ಸರ್ಕಾರ ರಚನೆ ಮಾಡಿದೆ. SIT ತನಿಖಾ ತಂಡ ಇಲ್ಲಿಯವರೆಗೂ ಅವರ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡಿತ್ತು. ಈಗ ಸ್ಪಾಟ್ಗೆ ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಈ ವ್ಯಕ್ತಿ ಹೇಳುವಂತಹ ಜಾಗಗಳನ್ನು ಕೂಡ ನೋಡಲಾಗ್ತಾ ಇದೆ, ಮಹಜರು ಮಾಡಲಾಗ್ತಾ ಇದೆ. 2 ಗಂಟೆಗಳಿಂದಲೂ ಕೂಡ ಸ್ಥಳ ಮಹಜರನ್ನ ಮಾಡಿದ್ದಾರೆ SIT ತನಿಖಾ ತಂಡ. ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ಇವತ್ತು ಸ್ಪಾಟ್ ಮಹಜರಾಗಿದೆ. ಹೂತಿಟ್ಟಂತಹ ಶವಗಳು ಎಲ್ಲೆಲ್ಲಿ ಅನ್ನೋದರ ಬಗ್ಗೆ ಈ 2 ಗಂಟೆಗಳ ಅವಧಿಯಲ್ಲಿ ಅವರು ಬಹಳಷ್ಟು ಜಾಗಗಳನ್ನು ತೋರಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಎಷ್ಟು ಜಾಗಗಳನ್ನು ಅವರು ತೋರಿಸಿದ್ದಾರೆ ಇವತ್ತು ಅನ್ನೋದು ಕೂಡ ನೋಡಬೇಕು. ನೇತ್ರಾವತಿ ಸ್ನಾನಘಟ್ಟ ತಟದಲ್ಲೇ ನಾನು ಬಹಳಷ್ಟು ಶವಗಳನ್ನು ಹೂತಿಟ್ಟಿದ್ದೆ ಅಂತ ಆತ ತನ್ನ ದೂರಿನಲ್ಲಿ ಕೂಡ ಹೇಳ್ಕೊಂಡಿದ್ರು. ಒಂದಲ್ಲ ಎರಡಲ್ಲ ನೂರಾರು ಶವಗಳು, ಅದು ಕೂಡ ಲೈಂಗಿಕ ದೌರ್ಜನ್ಯ, ಹಿಂಸೆ, ಕೊಲೆ ಮಾಡಿರುವಂತಹ ಕೃತ್ಯಗಳ ರೀತಿಯಲ್ಲಿ ಭಾಸವಾಗ್ತಿತ್ತು ಅಂತ ಅವ್ರು ಹೇಳ್ಕೊಂಡಿದ್ರು.